ಪಿತೃಪಿತಾಮಹಾದಿಗಳಿಂದ ಹಿನ್ನೆಲೆಯಿಂದ ಬಂದಂತಹ ಏನು ಸಂಸ್ಕೃತಿ, ಆ ಸಂಸ್ಕೃತಿಯಲ್ಲೇ ಹೋಗುವಾಗ ಇದಕ್ಕೆ ಒಂದು ಪೂರ್ಣತೆ ಬರುವುದು, ಈ ಕಾರ್ಯಕ್ರಮಕ್ಕೊಂದು ಶುದ್ಧತೆ ಬರುವುದು, ಈ ಕಾರ್ಯಕ್ರಮದಲ್ಲಿ ಒಂದು ಸಂಕ್ರಾಂತಿ ಉಂಟಾಗುವುದು. ಅದನ್ನೇ ನಾವು ಬಲಿಯ ಜೀವನದಲ್ಲಿ ನೋಡ್ತೇವೆ. ಇವ ಯಾಕೆ ಬಲಿ? ಇವ ಯಾರನ್ನೂ ಬಲಿ ತೆಕ್ಕೊಂಡಿಲ್ಲ. ಆದರೆ ಅಂತರಂಗದ ತೀವ್ರತೆ, ಅಂತರಂಗದಲ್ಲಿರುವಂತಹ ಅಂತರ್ಯಾಮಿ ರೂಪದಲ್ಲಿರುವಂತಹ ಭಗವತ್ ಶಕ್ತಿಯ ಪ್ರಚೋದನೆ, ಜಾಗೃತಿ, ಅದು ದೇವಲೋಕದ ಸರ್ವವನ್ನು ಕ್ಷೀಣಿಸಿತು. ಅದು ಅಲ್ಲ ನಿನ್ನ ಶ್ರೇಯಸ್ಸಿಗೆ ಅಂತ. ಆದರೆ ಏನೋ ಸ್ವಲ್ಪ ಜೀವಭಾವದಲ್ಲಿದ್ದ ಕಾರಣ ದುರಹಂಕಾರಾದಿಗಳು ಇತ್ತು. ಅದನ್ನು ವಮಿಸಬೇಕು, ವಾಂತಿ ಮಾಡಿಸಬೇಕು. ಅದಕ್ಕೋಸ್ಕರ ಇವ ಬಂದಿದ್ದಾನೆ. ಆದರೆ ಬ್ರಾಹ್ಮಣರ ಮೇಲಿದ್ದಂತಹ ಅಪಾರವಾದ ಪ್ರೀತಿ ಈ ವಾಮನನನ್ನು, ಬಂದವನನ್ನು ಗೌರವಿಸುವ ಹಾಗೆ ಮಾಡಿತು. ಅವನ ಪಾದವನ್ನು ತೊಳೆದು ಪಾದ ತೀರ್ಥವನ್ನು ತಲೆಯಲ್ಲಿ ಧರಿಸಿಕೊಳ್ತಾನೆ. ಅಲ್ಲಿಯೇ ಒಂದಷ್ಟು ವಾಂತಿಯಾಯಿತು ಬಲಿಯದ್ದು. ನೋಡಿ, ಅವ ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಕೊಳಚೆಯನ್ನೆಲ್ಲ ವಮಿಸುತ್ತಾ ಹೋಗುವವನು ವಾಮನ. ತತ್ಪಾದಶೌಚಂ ಜನಕಲ್ಮಶಾಪಹಂ ಸ ಧರ್ಮವಿತ್. ಒಂದೊಂದು ಶಬ್ದದಲ್ಲಿಯೂ ಕೂಡ ಬಲಿಯ ಪೂರ್ಣ ಜಾತಕವನ್ನು ನಾವು ಅಳಿಬೋದು. ಧರ್ಮವಿತ್, ಒಬ್ಬ ಧರ್ಮಿಷ್ಠನಾದವ ಅಲ್ಲಿ ಹೋಗಿ ಅವರಿಗೆ 4 ಕಪಾಳಕ್ಕೆ ಬಾರಿಸಿ ಅವರ ಸಂಪತ್ತನ್ನು ಹಿಡ್ಕೊಂಡು ಬರ್ತಾನ. ವಿಶ್ವಜಿತ್, ಯಾಗ, ವಿಶ್ವವನ್ನು ಜಯಿಸಬೇಕು ಅಂತ, ಅದು ಅದಕ್ಕೆ ಅರ್ಥ. ವಿಶ್ವ ಅಂದರೆ ಯಾರು? ವಿಶ್ವಂ ವಿಷ್ಣುರುವ ಷಟ್ಕಾರೋ ಭೂತಭವ್ಯ ಭವತ್ ಪ್ರಭು, ನಿತ್ಯ ಹೇಳ್ತೀರಿ. ಈ ವಿಶ್ವವನ್ನು ಜಯಿಸಬೇಕು ಅಂತ. ತ್ರಿನಾಕಂ, ವಿಶ್ವಜಿತ ತ್ರಿನಾಕಂ. ಏನು ತ್ರಿನಾಕ? 3 ಸ್ವರ್ಗ ಅಂತೆ. ಏನು 3 ಸ್ವರ್ಗ? ಯಾವುದೂ ಅಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಇದೇ 3 ಸ್ವರ್ಗ. ನಮಗೀಗ ಸ್ವರ್ಗದಾಗ ಅನಿಸೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾಗಲಿ, ಏನು ಸ್ವರ್ಗದ ಅನುಭವ, ಒಂದು 10 ಗಂಟೆ ಮೇಲೆ ನಿದ್ರೆ, ಆಹಾ, ಸ್ವರ್ಗವೇ ಅಲ್ವಾ? ಬೆಳಿಗ್ಗೆ ಪಾರಾಯಣ ಎಲ್ಲ ಒಂದು ಶುಭ್ರವಾದ ಸಾತ್ವಿಕ ವಾತಾವರಣ, ಸ್ವರ್ಗ ಅಲ್ವಾ? ಮತ್ತೆ ಹೊತ್ತು ಹೋದಾಗೆ ತಿಂಡಿಯಾಗಿ, ಹೊತ್ತು ಹೋದಾಗೆ ಆ ತಿಂದ ತಿಂಡಿ ನಮ್ಮನ್ನು ಹೊತ್ತುಕೊಂಡು ಹೋಗ್ತದೆ ಸ್ವಲ್ಪ ಹೊತ್ತು. ಆವಾಗ ರಜಪ್ರಧಾನವಾದ ಸಮಯ. ಏನು ಸ್ವರ್ಗ ಅಲ್ವಾ? ಏನು ಕೆಲಸ, ಏನು ಡ್ಯೂಟಿ, ಬರುವುದು ಹೋಗುವುದು. ಮತ್ತೆ ಊಟ ಆಗಿ ಒಂದಷ್ಟು ಸಮಯ ರಜೋಗುಣ ಕೆಲಸ ಮಾಡ್ತದೆ. ಆಮೇಲೆ ಸಾಯಂಕಾಲ ಆದಾಗ ಮತ್ತೊಂದು ಸ್ವಲ್ಪ ಹೊತ್ತು ಸಾತ್ವಿಕ ಸಮಯ ಇರ್ತದೆ. ಮತ್ತೆ ಪುನಃ ತಮೋಗುಣ ಅಧಿಕವಾಗ್ತದೆ. ಇದೆಲ್ಲವೂ ಕೂಡ ಸ್ವರ್ಗ. ಹಾಗಾದರೆ ಇದನ್ನು ಜಯಿಸಬೇಕು. ವಿಶ್ವಜಿತಾ ತ್ರಿನಾಕಂ, ಈ 3 ಗುಣಗಳನ್ನು, 3 ಸ್ವರ್ಗಾನುಭವವನ್ನು ಕೊಡುವಂತಹ ಗುಣಗಳನ್ನು ಜಯಿಸಿ ಅವನನ್ನು ಜಯಿಸಬೇಕು. ಇಂಥವನಿಗೆ ಯಾವ ಸಂಪತ್ತು ಬೇಕು ಹೇಳಿ? ತನ್ನ ಯೋಗ್ಯತೆಯಿಂದ, ತನ್ನ ಧರ್ಮ ದಾರ್ಢ್ಯತೆಯಿಂದ ದೇವಲೋಕವನ್ನೇ ಅವ ಕಡೆಗಣಿಸಿದ ಅನ್ನುವುದು ಆ ಮಾತಿನ ಅಂತರಂಗ. ಕಥೆಯಾಗಿ ತೆಕ್ಕೊಳ್ಬೋದು, ತೊಂದರೆ ಇಲ್ಲ. ಆದರೆ ಕಥೆಯೊಳಗಿನ ಅಂತರಂಗವನ್ನು ನಾವು ಪ್ರಧಾನವಾಗಿ ತಿಳ್ಕೊಳ್ಬೇಕು. ಆವಾಗ ಕಥೆಗೆ ಬಲ ಬರ್ತದೆ. ಸರಿ, ಎಲ್ಲ ಆಯಿತು. ತಲೆಯಲ್ಲಿ ತೀರ್ಥವನ್ನಿಟ್ಟ. ಇಟ್ಟ ನಂತರ ಅವನನ್ನು ಕೊಂಡಾಡಿದ. ನೀನು ಬಂದದ್ದು ಬಹಳ ಒಳ್ಳೆಯದಾಯಿತು, ನನ್ನ ಕುಲ ಸಾರ್ಥಕ ಆಯಿತು, ನನ್ನ ಮಾಡಿದ ಯಜ್ಞ ಸಾರ್ಥಕ ಆಯಿತು, ನನ್ನ ಹಿರಿಯರೆಲ್ಲ ತೃಪ್ತರಾದರು. ನೀನೀಗ ಬಂದದ್ದು ಯಾಕೆ ಅಂತ ಪ್ರಶ್ನೆ. ಏನು ಬೇಕು? ಏನನ್ನು ಬಯಸುತ್ತಿ? ನೀನು ಬಯಸಿದ್ದನ್ನು ಕೊಡ್ತೇನೆ ನಾನು. ನೋಡಿ, ಇನ್ನೊಂದು ಸ್ವಲ್ಪ ಉಂಟು ಆ ವಾಂತಿ ಮಾಡಿಸುವುದಕ್ಕೆ. ವಾಮನನಿಗೆ ಸ್ವಲ್ಪ ಕೆಲಸ ಉಂಟು, ಇದು ಸ್ವಲ್ಪ ಉಂಟು ನೋಡಿ. ಅವನ ವಿಶ್ವಜಿತ್, ಅದಕ್ಕೆ ಸ್ವಲ್ಪ ಇದು ಪ್ರತಿಬಂಧಕವಾಗಿದೆ. ಏನು ಬೇಕಾದರೂ ಕೇಳು, ಕೊಡ್ತೇನೆ ಅಂತ ಈ ಭಾವ ಹೋಗಬೇಕು. ಆಢ್ಯೋಭಿ ಜನವಾನಸ್ತಿ ಕೋನ್ಯೋಸ್ತಿ ಸದೃಶೋಮಯ, ಭಗವದ್ಗೀತೆ. ಈ ಭಾವ ಹೋಗಬೇಕು. ಇದನ್ನು ತೆಗೆದರೆ ನಾವು ಕೂಡ ವಿಶ್ವಜಿತ್ ಯಾಗವನ್ನು ಮಾಡಿದ ಹಾಗೆ ಫಲ. ಒಂದು ಸಪ್ತಾಹ ಯಜ್ಞ
ಇದು ವಿಶ್ವಜಿದ್ಯಾಗ, ಇದಕ್ಕಿಂತ ದೊಡ್ಡ ವಿಶ್ವಜಿದ್ಯಾಗ ಇಲ್ಲ ಈ ಕಲಿಯುಗದಲ್ಲಿ. ಏನು ಬೇಕು ಕೊಡ್ತೇನೆ. ಯದ್ಯದ್ವಟೋ ವಾಂಛಸಿ ತತ್ ಪ್ರತೀಚ್ಛಮೆ ತ್ವಾಮರ್ಥಿನಂ ವಿಪ್ರಸುದಾನ ದರ್ಕಯ. ನೀನೊಬ್ಬ ದಾನ ತೆಕ್ಕೊಳ್ಳುವ ಬ್ರಾಹ್ಮಣ ಹುಡುಗ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅರ್ಥಿನಂ, ಅರ್ಥಿನಂ ಅನ್ನುವಲ್ಲಿ ತುಂಬ ಅರ್ಥ ಉಂಟು. ಅರ್ಥಿನಂ, ನಿನ್ನನ್ನು ನಾನು ಅರ್ಥಿ ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ನೀನು ಬೇಕಾದ್ದನ್ನು ಕೇಳುವವನು ಅಂತ. ಆದರೂ ಗುಟ್ಟು ಬಿಡುವುದಿಲ್ಲ ಅವ. ಏನು ಭೂಮಿ ಬೇಕಾ? ತಗ, ಇದಿಷ್ಟು ನಿನ್ನದೇ. ಬೇಡವಾ? ಕಾಂಚನಂ, ಚಿನ್ನ ಬೇಕಾ? ತಗ. ಈಗ ಹೇಳ್ತಾನೆ, ಎಲ್ಲ ಬರ್ತದೆ ಈಗ ನಿನ್ನ ಕಾಲಗುಡಕ್ಕೆ. ಗುಣವದ್ಧಾಮ ಮೃಷ್ಟಂ, ಸಕಲ ಸಾಮ್ರಾಜ್ಯ ಸಕಲ ಸಂಪತ್ತಿರುವ ಈ ಗ್ರಾಮ ಬೇಕಾ? ತಗೋ. ಅಥವಾ ಕುಡಿಯುವುದಕ್ಕೇನಾದರೂ ಅನ್ನ ಪಾನಾದಿಗಳು ಬೇಕಾ? ಏನು ಬೇಕು? ಊಟ ಆಗಲಿಲ್ವಾ? ಬಾಯಾರಿಕೆ ಏನು? ಅಥವಾ ಬ್ರಾಹ್ಮಣ ಹುಡುಗಿ ಬೇಕಾ? ಈಗ ಉಂಟು ನಮ್ಮಲ್ಲಿ, ಬರ್ತದೆ ಈಗ. ವಿಪ್ರಕನ್ಯಾಂ, ಅದು ಉಂಟು ನಮ್ಮಲ್ಲಿ. ಅಥವಾ ಎಲ್ಲ ವ್ಯವಸ್ಥೆಗಳಿರುವಂತಹ ಒಂದು ಗ್ರಾಮ ಬೇಕಾ? ಕೊಡ್ತೇನೆ. ಎಲ್ಲಿ ನೀ ಬೇಕಾದ್ದು ಕೇಳು, ಕೊಡ್ತೇನೆ. ಇವ ಹೇಳಿದ ಈ ವಾಮನ, ನಿನ್ನ ಕುಲದಲ್ಲಿ ಅಂಥವ್ರು ಇಂಥವ್ರು ಎಂಥವ್ರು ಬಂದಿದ್ದಾರೆ, ಏನು ಎಲ್ಲಿಂದ? ಹಿರಣ್ಯಾಕ್ಷ ಹಿರಣ್ಯಕಶಿಪು ಬೇಕಾದ್ದು ಕೊಟ್ಟವರು ನಿಮ್ಮಲ್ಲಿರುವುದು. ಆಮೇಲೆ ಬಂದು ಪ್ರಹ್ಲಾದ, ನನ್ನ ಅಜ್ಜಯ್ಯ ಅವರು, ಅವರಿಗೆ ನಾನು ಯಾವತ್ತೂ ಕೂಡ ನಮಸ್ಕಾರ ಮಾಡಬೇಕು, ಪ್ರಾತಸ್ಮರಣೀಯರವರು ಅಜ್ಜಯ್ಯ. ಆಮೇಲೆ ನನ್ನ ಅಪ್ಪಯ್ಯ ಇಂದ್ರ ಬಂದ ಕಾಲಕ್ಕೆ ಕೊಟ್ಟು ಬಿಟ್ಟ ವಿರೋಚನ್. ಅಂತಹ ವಂಶದಲ್ಲಿ ನೀನು ಬಂದಿದ್ದೀ, ಮತ್ತು ನೀನು ಕೊಡದೇ ಇರ್ತೀಯನಪ್ಪ, ನನಗೆ ಗೊತ್ತಿಲ್ಲೋ ನಿನ್ನ ಬಗ್ಗೆ. ಸುದ್ದಿ ಉಂಟು ಊರಲ್ಲಿ, ಬೇಕಾದ್ದು ನೀನು ಕೊಡ್ತೀ ಅಂತ. ಆದರೆ ಏನು ಮಾಡೋದು? ನನಗೆ ಬೇಕಾದ್ದು ಇಷ್ಟೇ, ನೀನು ಕೊಡ್ತೀ ಅಂತ ಹೇಳಿಕೊಂಡು ನಿನ್ನ ಕೈಯಿಂದ ಎಲ್ಲವನ್ನೂ ಕಸಿದುಕೊಳ್ಳಲಿಕ್ಕೆ ನನಗೆ ಮನಸ್ಸಿಲ್ಲ. ನನಗೆ ಮತ್ತೆ ನಾನು ಒಬ್ಬನೇ ಇರೋದು, ನನಗೆ ಎಷ್ಟು ಬೇಕು ಅಲ್ವ? ಹಾಗಾಗಿ ನನ್ನ ಈ ಹೆಜ್ಜೆ ನೋಡು, ಪಾದ, ಈ ಪಾದ ಊರುವುದಕ್ಕೆ ಎಷ್ಟು ಜಾಗ ಬೇಕು? ಅಂಥದ್ದು 3 ಪಾದ ಊರುವಷ್ಟು ಜಾಗ ಕೊಟ್ಟರೆ ಸಾಕು. ಭೂಮಿ, ಭೂದಾನ, ಮತ್ತೆ ಬೇರೆ ಯಾವುದನ್ನು ನಾ ಕೇಳುವುದಿಲ್ಲ. ಪುಣ್ಯಾದಿಗ ಅಲ್ಲ, ನಾವು ಹೇಳ್ತೇವಲ್ಲ ಪುಣ್ಯಾತ್ಮ. 3 ಮಾವಿನಕಾಯಿ ಎಷ್ಟಿಲ್ಲ ನೀನು? ಹುಟ್ಟಿ 3 ಸಂಕ್ರಾಂತಿ ದಾಟಲಿಲ್ಲ. ದೊಡ್ಡ ಪ್ರಾಯ ಆದವರಾಗೆ ಮಾತಾಡ್ತೀಯಲ್ಲ ಪುಣ್ಯಾತ್ಮ ನೀನು. ವೃದ್ಧ ಸಮ್ಮತಃ ವಾಚಸ್ತೆ ತ್ವಂ ಬಾಲೋ ಬಾಲಿಶಮತಿ. ಏನು ನನ್ನನ್ನು ಮಾತಿನಲ್ಲಿ ಗಟ್ಟಿಯಾಗ್ತೀಯ ನೀನು? ಎಲ್ಲಿಯಾದರೂ ಉಂಟಾ ನಿನಗೆ? ಬೇರೆ ಎಲ್ಲಿಯೂ ಯಾರೂ ಸಿಗಲಿಲ್ವ 3 ಹೆಜ್ಜೆ ಭೂಮಿ ಕೊಡಲಿಕ್ಕೆ? ನನ್ನಲ್ಲಿ ಯಾಕೆ ಬಂದದ್ದು? ನನ್ನ ಮರ್ಯಾದೆ ತೆಗಿತೀಯ ನೀನು? ನನ್ನಲ್ಲಿ ಬಂದವರು ಮತ್ತೆ ನಾಳೆ ಎಲ್ಲಿಯೂ ಬೇರೆ ಬೇಡಲಿಕ್ಕೆ ಹೋಗಬಾರ್ದು, ಕೇಳಲಿಕ್ಕೆ ಹೋಗಬಾರ್ದು. ಅಂಥದ್ದನ್ನು ಕೇಳಬೇಕು, ಅಂಥದ್ದನ್ನು ಕೊಡುವ ಸಾಮರ್ಥ್ಯವುಳ್ಳ ನಾವು. ಎಲ್ಲವನ್ನು ಲೆಕ್ಕಾಚಾರ ಆಗ್ತಾ ಇದ್ದಾನೆ ವಾಮನ. ಬರಲಿ, ಬರುವಷ್ಟೆಲ್ಲ ಬರಲಿ ಮಾತುಗಳು. ಆವಾಗ ಭಗವಂತ ಹೇಳಿದ, ನೋಡಪ್ಪ ಬಲಿ, ನೀ ಕೊಟ್ಟ 3 ಹೆಜ್ಜೆ ಭೂಮಿಯಿಂದ ಸಂತೋಷ ಆಗದೇ ಇರುವವನು 3 ದ್ವೀಪ ಕೊಟ್ಟರೆ ಸಂತೋಷ ಆದಿತ್ತ? ಆಗಲಿಕ್ಕಿಲ್ಲ ಅಂತ. ಹೇಗೆ ಸಂತೋಷ ಆಗೋದು? ಮೊದಲು ಬಾಳೆಲೆಗೆ ಹಾಕಿದಂತಹ ತಂಬುಳಿಯೋ ಸಾರೋ ಇದರಲ್ಲಿ ತೃಪ್ತಿ ಆಗದಿದ್ದರೆ ಮತ್ತೆ ಮುಂದೆ ಬರುವ ಪಾಯಸಾದಿಗಳಲ್ಲಿ ಸಂಶಯವೇ ಅಲ್ವಾ? ಪಲ್ಯ, ತಂಬುಳಿ, ಸಾರು, ತವ್ವೆ ಇದು ಪ್ರಾರಂಭದಲ್ಲಿ ಬರೋದು ನೋಡಿ. ಇದುವೇ ರುಚಿ ಇಲ್ಲದಿದ್ದರೆ ಉಪ್ಪು ಜಾಸ್ತಿಯೋ ಕಮ್ಮಿಯೋ ಮತ್ತು ಸಾಮಾನ್ಯ ಬುದ್ಧಿವಂತರಿಗೆ ಅಂದಾಜಾಗ್ತದೆ ಈ ಸಲದ್ದು ಮುಂದಿದೆಲ್ಲವೂ ಕೂಡ ಹಾಗೆ ಅಂತ. ಅಷ್ಟು ತಲೆ ಓಡುವುದಿಲ್ವಾ ಊಟ ಮಾಡುವವರಿಗೆ? ಹಾಗಾಗಿ ಈ 3ರಿಂದಲೇ ಸಂತೋಷಗೊಳ್ಳದಿದ್ದರೆ ಮತ್ತೆ ಇಡೀ ಗ್ರಾಮವನ್ನು ಕೊಟ್ಟರೆ ಸಂತೋಷ ಆಗ್ತದ? ನೀ ಇಡೀ ಲೋಕವನ್ನು ಕೊಟ್ಟರೂ ಸಂತೋಷ ಆಗುವುದಿಲ್ಲ. ಮತ್ತು ಬ್ರಾಹ್ಮಣ ಎಷ್ಟು ಸಿಕ್ಕಿದೋ ಅಷ್ಟರಿಂದ ಸಂತೋಷಗೊಳ್ಳಬೇಕು.
ಸರಿ ಆಯ್ತಪ್ಪ, ಇನ್ನು ಸುಮ್ಮನೆ ನೀನೆಲ್ಲ ವೇದಾಂತ ಬಿಡಬೇಡ ಅಂತ ಹೇಳಿ ಕೊಡ್ತೇನೆ. ಎಷ್ಟು 3 ಹೆಜ್ಜೆ ಅಲ್ವಾ? ಸರಿ. ವಾಮನಾಯ ಮಹೀಂದಾತುಂ ಜಗ್ರಾಹ ಜಲಭಾಜನಂ. ಕೊಡುವುದಕ್ಕೆ ತೊಡಗಿದ. ಮಹೀಂದಾತುಂ ವಾಮನಾಯ. ಈಗ ನಿನಗೆ ಬೇಕಾದ್ದು ತೆಕ್ಕ ಅಂತ ಜಲಧಾರಾಪೂರ್ವಕವಾಗಿ ಕೊಡಬೇಕು. ವಿಷ್ಣವೇ ಕ್ಷ್ಮಾಂ ಪ್ರದಾಸ್ಯಂತಂ. ಅಷ್ಟೊತ್ತಿಗೆ ಶುಕ್ರಾಚಾರ್ಯರಿಗೆ ಗೊತ್ತಾಯಿತು, ಇವ ಒಟ್ರಾಸಿ ಈ ಸಲ ಹಿಡಿಸ್ತಾನೆ ಸಮಗ್ರ ದೈತ್ಯ ಕುಲವನ್ನು ಅಂತ ಹೇಳಿ ತಡಿತಾನೆ ಶುಕ್ರಾಚಾರ್ಯ. ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣು. ಇವ ಭಗವಂತ ಬಂದಿದ್ದಾನಪ್ಪ, ಪುಣ್ಯಾತ್ಮ. ಇವ ಕಶ್ಯಪರಿಂದ ಅತಿಥಿಯಲ್ಲಿ ಹುಟ್ಟಿದಂತಹ ಒಬ್ಬ ಭಗವಂತ ಸ್ವರೂಪ, ದೇವತೆಗಳ ಕಾರ್ಯಸಾಧನೆಗಾಗಿ ಬಂದಿದ್ದಾನೆ. ಇವ ವಾಮನನಾಗಿ ಬಂದಿದ್ದಾನೆ ನೋಡಿ. ಇನ್ನೂ ಅರಿಶಿನ ಹಾಗೆ ಉಂಟು.